ಕೆಲವು ಸೋಕಾಲ್ಡ್ ಜ್ಞಾನಿಗಳು ಮತ್ತೆ ಶುರು ಹಚ್ಕೊಂಡಿದ್ದಾರೆ. ಸಮೀರ್ ವಿಡಿಯೋ ಸುಳ್ಳು, ಎಲ್ಲ ಊಹಾಪೋಹಗಳು, ಯಾರು ನಂಬೇಡಿ ಅಂತ. ಅಲ್ಲ, ನನ್ ವಿಡಿಯೋನ ಸುಳ್ಳು ಅಂತ ಹೇಳೋರು ನಿಮ್ಗೆಷ್ಟು ಸತ್ಯ ಗೊತ್ತಿದೆ? ಆಯ್ತು, ನನ್ ವಿಡಿಯೋ ಸುಳ್ಳು ಅಂತಾನೆ ಅನ್ಕೊಳ್ಳೋಣ. ಪಾಪ ಪ್ರಜ್ಞೆ ಅನ್ನೋದು ಕಾಡಿ ಭೀಮ ಬಂದಿದ್ದಾನೆ ಅಲ್ವಾ? ಪೊಲೀಸ್ ಅವರು ಅವ್ನು ಹೇಳೋ ಜಾಗಕ್ಕೆ ಅವನ್ನ ಕರ್ಕೊಂಡು ಹೋಗಿ ಗುಂಡಿ ತೋಡ್ಸ್ಬಿಟ್ರೆ ಯಾರು ನಿಜ ಹೇಳ್ತಿದಾರೆ, ಯಾರು ಸುಳ್ಳು ಹೇಳ್ತಿದಾರೆ ಪ್ರತಿಯೊಂದು ಕ್ಲಿಯರ್ ಆಗ್ಬಿಡುತ್ತೆ. ಸೊ ಯಾಕೆ ಪೊಲೀಸ್ ಅವರು ಈ ಕೆಲಸ ಮಾಡ್ತಾ ಇಲ್ಲ? ಒಬ್ಬ ಜೀವಂತ ಸಾಕ್ಷಿ ಇದಾನೆ, ಅವನಿಗೆ ಪಾಪ ಪ್ರಜ್ಞೆ ಅನ್ನೋದು ಕಾಡ್ತಾ ಇದೆ, ಅವನು ಎಲ್ಲದನ್ನು ಬಂದು ಮುಂದೆ ಹೇಳಲಿಕ್ಕೆ ರೆಡಿ ಇದ್ದಾನೆ ಅಂತ ಸಚಿನ್ ದೇಶಪಾಂಡೆ ಹಾಗೂ ಓಜಸ್ವಿ ಗೌಡ ಅವರು ಒಂದು ಲೆಟರ್ ಬಿಟ್ಟು ನಿಯರ್ಲಿ 1 ಮಂತ್ ಆಗ್ತಾ ಬಂತು. ಆ ಲೆಟರ್ ಬಂದಾಗಿಂದ 1 ತಿಂಗಳಿಂದ ನಾವೆಲ್ಲ ಕಾಯ್ತಾ ಇದೀವಿ. ಪೊಲೀಸ್ ಅವರು ಏನಾದ್ರೂ ಆಕ್ಷನ್ ತಗೊಳ್ತಾರೆ, ಭೀಮಾ ಇಂದ ಅವ್ನ್ ಎಲ್ಲೆಲ್ಲಿ ಹೆಣಗಳನ್ನ ಹೂತಿಟ್ಟಿದೀನಿ ಅಂತ ಹೇಳ್ತಾ ಇದನೋ ಅಲ್ಲೆಲ್ಲ ಅವನಿಂದ ತೋಡಿಸ್ತಾರೆ, ಆ ಹೆಣಗಳೆಲ್ಲ ಹೊರಗ್ ಬರ್ತವೆ ಅಂತ. ಆದ್ರೆ ಡಿಲೇ ಮೇಲೆ ಡಿಲೇ ಆಗ್ತಾನೆ ಇದೆ. ಸೊ ಯಾಕೆ ಇಷ್ಟೊಂದು ಡಿಲೇ ಯಾಕೆ ಆಗ್ತಿದೆ ಅಂತ ಥಿಂಕ್ ಮಾಡ್ತಾ ಇರಬೇಕಾದ್ರೆ ಆಗ ನನ್ ಕಿವಿಗೊಂದು ನ್ಯೂಸ್ ಬಿತ್ತು. ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟರ್ ಪರಮೇಶ್ ಅವ್ರನ್ನ ಈ ನಕಲಿ ದೇವಮಾನವನ ತಮ್ಮ ಸೆಟ್ಟಿಂಗ್ ಸುರೇಂದ್ರ ಹೋಗಿ ಮೀಟ್ ಮಾಡಿದಾನೆ. ಸೆಟ್ಟಿಂಗ್ ಸುರೇಂದ್ರ ಹೋಮ್ ಮಿನಿಸ್ಟರ್ ನ ಯಾಕೆ ಮೀಟ್ ಮಾಡಿರ್ತಾನೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಆದ್ರೆ ಪಾಪ ನಮ್ಮ ಹೋಮ್ ಮಿನಿಸ್ಟರ್ ಅವ್ರಿಗೆ ಸುಳ್ಳು ಹೇಳಲಿಕ್ಕೆ ಬರಲ್ಲ. ಈ ಸೆಟ್ಟಿಂಗ್ ಸುರೇಂದ್ರ ನಿಮ್ಮನ್ನ ಯಾಕೆ ಮೀಟ್ ಮಾಡ್ದ ಅಂತ ಪತ್ರಕರ್ತ ಒಬ್ರು ಪ್ರಶ್ನೆ ಕೇಳಿದಾಗ ಹೋಮ್ ಮಿನಿಸ್ಟರ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ಮೆಡಿಕಲ್ ಕಾಲೇಜ್ ಸಂಬಂಧಪಟ್ಟ ಹಾಗೆ ಏನೋ ಒಂದು ವಿಷಯ ಇತ್ತು, ಅದನ್ನ ಮಾತಾಡ್ಲಿಕ್ಕೆ ನನ್ನ ಹತ್ರ ಬಂದಿದ್ರು ಅಂತ ಹೇಳ್ತಾರೆ. ಅಲ್ಲ ಸರ್, ನೀವೇನು ಕರ್ನಾಟಕ ರಾಜ್ಯದ ಹೋಮ್ ಮಿನಿಸ್ಟರ ಅಥವಾ ನಕಲಿ ದೇವಮಾನವನ ಹೋಮ್ ಮಿನಿಸ್ಟರ? ಅಲ್ಲಿ ಒಬ್ಳು ತಾಯಿ ತನ್ನ ಮಗಳು ಕಾಣೆಯಾಗಿ 22 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಆ ನಕಲಿ ದೇವಮಾನವ ಅವಳನ್ನ ಜೀವಂತ ಬಿಟ್ಟಿರ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ನನಗೆ ನನ್ನ ಮಗಳು ಬೇಡ, ಅಟ್ಲೀಸ್ಟ್ ಅವಳ ಅಸ್ಥಿ ಪಂಜರ ಆದ್ರೂ ಕೊಡಿ, ನಾನು ಅದನ್ನ ಸನಾತನ ಹಿಂದೂ ಧರ್ಮದ ಪ್ರಕಾರ ಅಟ್ಲೀಸ್ಟ್ ಅಂತ್ಯ ಸಂಸ್ಕಾರ ಆದ್ರೂ ಮಾಡ್ಕೋತೀನಿ ಅಂತ SP ಆಫೀಸ್ ಮುಂದೆ ನಿಂತು ಕಣ್ಣೀರ್ ಹಾಕ್ತಾ ಇದ್ದಾಳ. ಇಷ್ಟೆಲ್ಲ ಕಣ್ಣು ಮುಂದೆ ಇದ್ರೂನು, ಒಬ್ಬ ಜೀವಂತ ಸಾಕ್ಷಿ ಬಂದಿದ್ರೂನು ಈ ಸರ್ಕಾರ ಏನು ಮಾಡ್ತಿಲ್ವಲ್ಲ, ಈ ಪೊಲೀಸ್ ಅವರು ಏನು ಮಾಡ್ತಿಲ್ವಲ್ಲ, ಇದನ್ನೆಲ್ಲ ನೋಡ್ತಾ ಇದ್ರೆ ಅಸಹ್ಯ ಹುಟ್ಟುತ್ತಾ ಇದೆ. ಭೀಮಾ ಯಾವ ಒಂದು ಲಾಯರ್ಸ್ ನ ನಂಬಿ ಬಂದಿದ್ನೋ ಆ ಲಾಯರ್ಸ್ ಈಗ ಕರ್ನಾಟಕ ಸರ್ಕಾರನ ಬಿಟ್ಟು ಕೇರಳ ಗವರ್ಮೆಂಟ್ ಗೆ ಅಪ್ರೋಚ್ ಮಾಡ್ತಿದ್ದಾರೆ, ನಮಗ್ ನ್ಯಾಯ ಇಸ್ಕೊಡಿ ಅಂತ. ಆ ಜೀವಂತ ಸಾಕ್ಷಿ FIR ಮಾಡಿಸಿದ್ದು ಆಯ್ತು, ಜಡ್ಜ್ ಮುಂದೆ ಪ್ರತಿಯೊಂದು ಹೇಳಿದ್ದು ಆಯ್ತು. ಆ ಜಡ್ಜ್ ಮುಂದೆ ಹೇಳಿರೋದನ್ನೇ ಇನ್ನೊಮ್ಮೆ ಪೊಲೀಸ್ ಅವ್ರ ಮುಂದೆನೂ ಹೇಳೋದಿರುತ್ತೆ. ಸೊ ಭೀಮಾ ಪೊಲೀಸ್ ಅವ್ರ ಮುಂದೆ ಹೇಳಲಿಕ್ಕೆ ಅಂತ ಹೋದಾಗ ಅಲ್ಲಿ ಒಬ್ಬ ಅಧಿಕಾರಿ, ಎಲ್ಲಿ ನೀನು ಎಲ್ಲೆಲ್ಲಿ ಹೆಣಗಳನ್ನ ಹೂತ್ ಹಾಕಿದ್ಯಾ ಒಮ್ಮೆ ಮ್ಯಾಪ್ ಬಿಡಿಸಿ ತೋರಿಸು ಅಂತ ಪೇಪರ್ ಕೊಡ್ತಾನಂತ. ಯಾಕ್ರಿ, ನೀವು ಅದನ್ನೆಲ್ಲ ತಗೊಂಡ್ ಹೋಗಿ ಆ ನಕಲಿ ದೇವಮಾನವನಿಗೆ ತೋರಿಸಿ ಆ ಸಾಕ್ಷಿನ ನಾಶ ಮಾಡ್ಲಿಕ್ಕ? ನಿಮ್ಮ ಈ ಆಟಗಳು ನಡೆಯಲ್ಲ ಈ ಸತಿ. ಸೊ ಎಲ್ಲ ಕಣ್ಣು ಮುಂದೆ ನಡೀತಾ ಇದ್ರು ಇನ್ನೂ ಕಣ್ಣು ಮುಚ್ಕೊಂಡು ಕೂತಿರುವಂತಹ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ನೀವೆಲ್ರೂ ಇಂಟರ್ನೆಟ್ ಅಲ್ಲಿ ಪ್ರತಿ ಒಂದು ಕಡೆ #shame on ಕರ್ನಾಟಕ ಗವರ್ಮೆಂಟ್ ಅಂತ ಟ್ರೆಂಡ್ ಮಾಡಿ. ಫೇಸ್ಬುಕ್ ಅಲ್ಲಿ, ಟ್ವಿಟರ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲಿ ಓಪನ್ ಮಾಡಿದ್ರು #shame on ಕರ್ನಾಟಕ ಗವರ್ಮೆಂಟ್ ಅನ್ನೋದು ಟ್ರೆಂಡ್ ಆಗ್ಬೇಕು.